ಟೀಚರ್ಸ್ ಬರೋವಾಗ ಯಾರಿಗೆ ಹೇಳೋರಿಗೆ ನಾನಿವಾಗ ಹೇಳಿದ್ದು ಹೋಮ್ವರ್ಕ್ ಪ್ರಮೋದಿನಿಗ ಪ್ರಶಾಂತಿನಿಗ ಅನ್ನೋರು. ಇವಳಿಗೆ ಕ್ಲಾಸ್ ನಡೀತಾರೋ ನಮಗೆ ಫ್ರೀ ಟೈಮ್. ಆವಾಗ ನಾನು ಕ್ಯಾಂಟೀನಲ್ಲೆಲ್ಲ ಊಟ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ಇದ್ರೆ, ಈಗ ತಾನೇ ನಿನ್ನ ನೋಡಿದೆ, ನೀನು ಯಾಕೆ ಕ್ಲಾಸ್ ಬಿಟ್ಬಿಟ್ಟೆ ಹೊರಗಡೆ ಬಂದಿದ್ಯಾ ಅನ್ನೋರು. ನಾನೆಲ್ಲ ಅವಳು ಹೊರಗಡೆ ಇದ್ದಲ್ಲ. ಆವಾಗ ನಾನು ಬ್ಯುಸಿಯಾಗಿದ್ದಾಗ ಸರ್ ನನಗೆ ನಾಳೆ ಶೂಟಿಂಗ್ ಇದೆ ಸರ್, ಪ್ರೇಮಾಚಾರಿ ಸಿನಿಮಾ ಶೂಟಿಂಗು, ಮೈಸೂರಲ್ಲಿ ಹೋಗ್ಬೇಕು, ನಾನು ಬರೋಕ್ಕಾಗ. ನೀನು ಬಂದು ತವೆ ನಮ್ಮಮ್ಮ ನಿನ್ನ ತಂಗಿನ ಕಳಿಸ್ಕೊಟ್ಬಿಡು, ನಿಮ್ಮ ಅಕ್ಕನ ಕಳಿಸ್ಕೊಟ್ಬಿಡು, ಅವಳು ನಿನ್ನ ಕಾಸ್ಟ್ಯೂಮ್ ಕಂಟಿನ್ಯೂಟಿ ಲೊಕೇಶನ್ ಎಲ್ಲ ಕಳಿಸ್ಬಿಡು. ಇವಳು ಹೋಗಿ ಮಾಡ್ಬಿಟ್ಟು ಬರೋಳ, ಜನಗಳಿಗೆ ಗೊತ್ತಾಗ್ತಾನೆ ಇಲ್ಲ. ಸರಿ ಅಂದ್ಬಿಟ್ಟು ನಮ್ಮಪ್ಪ, ಸರಿ ಯಾರಿಗೂ ಹೇಳ್ಬೇಡ, ನೀನೇ ಪ್ರಮೋದಿನಿ ಥರ ರೆಡಿ ಆಗ್ಬಿಡು, ಹೋಗ್ಬಿಡೋಣ, ಹೆಂಗೋ ಅದೇನು ಶೂಟಿಂಗ್ ಅಲ್ವಲ್ಲ, ದೂರ ಸ್ಟೇಜಲ್ಲಿ ಕುತ್ಕೊಂಡು ಒಂದು 2 ಮಾತು ಮಾತಾಡ್ಬಿಟ್ಟು ಹಾಯ್ ಹೇಳ್ಬಿಟ್ಟು ಬರುತ್ತಾನೆ ಅಂತ ಇವಳು ರೆಡಿ ಆಗ್ಬಿಟ್ಟು ಹೋಗ್ಬಿಟ್ಲು. ಅಲ್ಲಿ ಬಿಸಿ ಪಾಟೀಲ್ ಅವ್ರಿಗೂ ಗೊತ್ತಿಲ್ಲ, ಕೀರ್ತಿರಾಜ್ ಸರ್ ಅವ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಬೆಂಗಳೂರಿಂದ ಮಂಗಳೂರವರೆಗೂ ಟ್ರಾವೆಲ್ ಮಾಡಿದ್ದೀನಿ, ಯಾರಿಗೂ ಗೊತ್ತಿಲ್ಲ. ಇಂಡಿಯಾದ ಸೂಪರ್ ಸ್ಟಾರ್ ಅಜಿತ್ ಅವರ ಶ್ರೀಮತಿ ಬೇಬಿ ಶಾಲಿನಿ. ಸೊ ಏನಾದ್ರು ಮೆಮೊರೀಸ್ ಇದೆಯಾ? ಇದೆ, ತುಂಬಾ ಇದೆ. ಯಾಕಂದ್ರೆ ಸಚ್ ಟ್ಯಾಲೆಂಟೆಡ್ ಕಿಡ್. ಅವಾಗಲೇ ತುಂಬಾ ಅವರು ತಮಿಳ್ನಲ್ಲಿ, ಮಲಯಾಳಂನಲ್ಲಿ ಸೂಪರ್ ಸ್ಟಾರ್, ಚೈಲ್ಡ್ ಸೂಪರ್ ಸ್ಟಾರ್. ಸೊ ಎಷ್ಟು ಟ್ಯಾಲೆಂಟ್ ಅಂದ್ರೆ, ಇಷ್ಟಕ್ಕೂ ಮಲಯಾಳಿ ಆ ಕನ್ನಡನ ಎಷ್ಟು ಚೆನ್ನಾಗಿ ಅವ್ರ ಡ್ಯಾಡಿ ಬರ್ಕೊಟ್ರೆ ಆ ಕನ್ನಡನ ಅಷ್ಟು ಚೆನ್ನಾಗಿ ಪ್ರೊನೌನ್ಸ್ ಮಾಡಿ ಅವ್ರು ಅವಾಗಲೇ ಹೇಳೋರು, ಒಂಚೂರು ಪ್ರಾಂಪ್ಟಿಂಗ್ ಗೀಮ್ಟಿಂಗ್ ಏನಿಲ್ದಿರ. ಸೊ ಇಟ್ ವಾಸ್ ಶಾರ್ಟ್. ಅವ್ರನ್ನ ನೋಡಿ ನಾನು ಅದರಿಂದ ಕಲಿತೆ, ನೋಡು ಇಷ್ಟು ಈಸಿಯಾಗಿ ಮಾಡ್ಬೋದು. ಇನ್ನು ಅವಾಗ ನಂಗೆ ಸೆಕೆಂಡ್ ಸಿನಿಮಾ, ಶಿ ವಾಸ್ ಆಲ್ರೆಡಿ ಅ ಸೂಪರ್ ಸ್ಟಾರ್ ಕಿಡ್ ಅವಳು. ಸೊ ಅದನ್ನ ನೋಡಿ ನಾನು ನೆಕ್ಸ್ಟ್ ಮೂವಿಗಳಿಗೆ ಅವ್ರ ಹತ್ರದಿಂದ ನಾನು ನೋಡಿ ಕಲಿತೆ. ನಿಮ್ದು ಯಾವ್ದಮ್ಮ ಪಿಕ್ಚರು? ನಾನು ಅದಾದ್ಮೇಲೆ ನೆಕ್ಸ್ಟ್ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಸುದರ್ಶನ್ ಅವ್ರ ಮಗಳಾಗಿ ಮಾಡಿದೆ. ಮಹಾಲಕ್ಷ್ಮಿ ನಾನು ಮಹಾಲಕ್ಷ್ಮಿ ಅವ್ರ ಯಂಗರ್ ವರ್ಷನ್, ನಾನು ತುಳಸಿ ಅವ್ರ ಯಂಗರ್ ವರ್ಷನ್ ಆಗಿ ಕಿರಣ್ ಜುನೇಜಾ ಅಂಬರೀಶ್ ಪೇರ್ ಅವ್ರಾಗಿ ನಾನು ಚಿಕ್ಕವಳಾಗಿ ಸುದರ್ಶನ್ ಅವ್ರ ಮಗಳಾಗಿ ಮಾಡಿದ್ದೆ. ಆಗ ಅದ್ರಲ್ಲಿ ಚೇತನ್ ಅಂತ ಮಾಸ್ಟರ್ ಚೇತನ್, ಅವ್ರ ಪಾಪ ಅವ್ರ ಅಕ್ಕನ ಹುಡುಕ್ಬಿಟ್ಟು ನಾ ಸಂದರ್ಶನ ಮಾಡಿದೆ. ಚೇತನ್ ಇಲ್ಲ ಇವಾಗ. ಬೈಕ್ ಆಕ್ಸಿಡೆಂಟ್. ಅಯ್ಯೋ, ತುಂಬಾ ವರ್ಷದ ಹಿಂದೆನೆ, 20-25 ಇಯರ್ಸ್ ಬ್ಯಾಕ್ ಏನೇನೆ. ಕಾಲೇಜಿಂದ ಪಾಪ ಮಾಡ್ತಾ ಇಂಜಿನಿಯರಿಂಗ್ ಓದ್ತಿರ್ಬೇಕಾದ್ರೆ ಮ್ಯಾಸಿವ್ ಬೈಕ್ ಆಕ್ಸಿಡೆಂಟ್ ಅಲ್ಲಿ ತೀರೋದ್ರು. ಅವ್ರ ಅಕ್ಕ ಅವ್ರನ್ನ ಹುಡುಕ್ಬಿಟ್ಟು ಸಂದರ್ಶನ ಮಾಡಿದೆ ನಾನು. ಅವಾಗ್ಲೂ ಅವ್ರು ಚೇತನ್ ಅವರು ಎಷ್ಟು ಸಿನಿಮಾಗಳು ಮಾಡ್ತಾ ಇದ್ರು. ಹೆಂಗಿರೋದು ಅಂದ್ರೆ, ಚೇತನ್ ಅವರ ಪೇರೆಂಟ್ಸ್, ಮಾಸ್ಟರ್ ಸಂಜಯ್ ಅವ್ರ ಪೇರೆಂಟ್ಸ್, ಮತ್ತೆ ನಮ್ಮ ಪೇರೆಂಟ್ಸ್, ಮತ್ತೆ ಇನ್ನೊಬ್ರು ಯಾರೋ ಕಿಡ್ ಜಯಂತ್ ಅವರ ತಂದೆ. ಸೊ ಇವರೆಲ್ಲರೂ ನಮ್ಮನ್ನೆಲ್ಲ ನಾವೆಲ್ಲ ಆಟ ಆಡ್ಕೊಂಡಿದ್ರೆ, ನಮ್ಮ ಪೇರೆಂಟ್ಸ್ಗಳೆಲ್ಲರೂ ಒಂದು ಫ್ಯಾಮಿಲಿ ತರ. ಯಾಕಂದ್ರೆ ಔಟ್ ಆಫ್ ಸ್ಟೇಷನ್ ಹೋಗ್ಬಿಟ್ರೆ ಶೂಟಿಂಗ್ಗಳಿಗೆ 10 ದಿನ 12 ದಿನ ಆಗಿರೋರ, ಪ್ರತಿ ದಿನ ನಮ್ಗೊಂದು ಹಬ್ಬನೇ. ಎಲ್ಲಾರು ಸೇರಿ ಕೂತ್ಕೊಂಡು ಪಾರ್ಟಿ ಮಾಡ್ಕೊಳ್ಳೋದು, ಮಾತಾಡ್ಕೊಂಡು ಒಂದು ಫ್ಯಾಮಿಲಿ ಮೆಂಬರ್ಸ್ ತರ ಎಲ್ರು ನಿಮ್ದೇ ಒಂದು ಫ್ಯಾಮಿಲಿ ಸೆಪರೇಟ್ ಆಗ್ಬಿಡೋದಲ್ಲಿ. ಚೈಲ್ಡ್ ಆರ್ಟಿಸ್ಟ್ ಪೇರೆಂಟ್ಸ್ ನಾವೆಲ್ಲ ಒಂದು ಫ್ಯಾಮಿಲಿ ಆಗಿ ಹೋಗ್ತಾ ಇದ್ವಿ. ವಂಡರ್ಫುಲ್. ಇವಾಗ ಸಿನಿಮಾದ ಮತ್ತೆ ಬರ್ತೀನಿ. ಸಿನಿಮಾಗಿಂತ ಮುಂಚೆ ನಿಮ್ಮ ಸ್ಕೂಲ್ಗಳ ಬಗ್ಗೆ ಮಾತಾಡಿದ್ರೆ, ಯಾವ ಸ್ಕೂಲಲ್ಲಿ ಓದಿದ್ದು ನೀವು? ನಾನು ಫಸ್ಟ್ 1 to 5th ಸ್ಟ್ಯಾಂಡರ್ಡ್ ವರೆಗೂ, LKG ಇಂದ 5th ವರೆಗೂ HAL ಸ್ಕೂಲ್. HAL ಥರ್ಡ್ ಸ್ಟೇಜ್, ನಮ್ದು HAL ಕ್ವಾರ್ಟರ್, ಹಳೆ ಏರ್ಪೋರ್ಟ್, ಅಲ್ಲಿ ವಿಮಾನಪುರ HAL ಸ್ಕೂಲ್. ಸೊ ಅಲ್ಲಿ ನಮ್ಮ ತಂದೆ HAL ಅಲ್ಲಿ ಎಂಪ್ಲಾಯ್ ಆಗಿದ್ರಿಂದ ನಾವು ಅಲ್ಲೇ ಅದೇ ಸ್ಕೂಲಲ್ಲಿ 5th ಸ್ಟ್ಯಾಂಡರ್ಡ್ ವರೆಗೂ ಓದಿದ್ವಿ. 6th ಸ್ಟ್ಯಾಂಡರ್ಡ್ to 10th ನಾವು ಸೇಕ್ರೆಡ್ ಹಾರ್ಟ್ಸ್ ಗರ್ಲ್ಸ್, ಭೀಮಾನಗರಲ್ಲಿ ಇದೆ. ಓಕೆ. ಇವಾಗ ಇಬ್ರು ಮಜಾ ಇರುತ್ತೆ ಸ್ಕೂಲಲ್ಲಿ. ಹೇಗಿರೋದು ಅಂದ್ರೆ, ಇಬ್ರು ಕನ್ಫ್ಯೂಸ್ ಆಗೋರ? ಪ್ರಮೋದಿನಿ ಯಾರು, ಪ್ರಶಾಂತಿನಿ ಯಾರು ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಆಗೋರು. ಸೊ ಲೈಕ್ 1 to 5th ವರೆಗೂ ಒಂದೇ ಕ್ಲಾಸಲ್ಲಿ ಇರ್ತಿದ್ವಿ. ಮತ್ತೆ ನಾವು ಲೈಕ್ ಸ್ಕೂಲ್ವರೆಗೂ ಒಂದೇ ಸ್ಕೂಲ್. ಟೀಚರ್ಸ್ ಬರೋವಾಗ ಯಾರಿಗೆ ಹೇಳೋರಿಗೆ, ನಾನಿವಾಗ ಹೇಳಿದ್ದು ಹೋಮ್ವರ್ಕ್ ಪ್ರಮೋದಿನಿಗ ಪ್ರಶಾಂತಿನಿಗ ಅನ್ನೋರು. ಅದು ಇನ್ನ ಕಾಮಿಡಿ. ಕಾಲೇಜಿಗೆ ಬಂದ್ಮೇಲೆ ಇವಳು ಬೇರೆ ಕ್ಲಾಸಸ್ಗೆ ಹೋದ್ಲು, ನಾನು ಬೇರೆ ಕ್ಲಾಸು. ಇವಳಿಗೆ ಕ್ಲಾಸ್ ನಡೀತಾರೋ ನಮಗೆ ಫ್ರೀ ಟೈಮ್. ಆವಾಗ ನಾನು ಕ್ಯಾಂಟೀನಲ್ಲೆಲ್ಲ ಊಟ ಮಾಡ್ಕೊಂಡು ಫ್ರೆಂಡ್ಸ್ ಜೊತೆ ಇದ್ರೆ, ಈಗ ತಾನೇ ನಿನ್ನ ನೋಡಿದೆ, ನೀನ್ ಯಾಕೆ ಕ್ಲಾಸ್ ಬಿಟ್ಬಿಟ್ಟೆ ಹೊರಗಡೆ ಬಂದಿದ್ಯಾ ಅನ್ನೋರು. ನಾನೆಲ್ಲ ಅವಳು ಹೊರಗಡೆ ಇದ್ದಲ್ಲ. ಹೌದಾ, ಅಯ್ಯೋ ಮೈ ಗಾಡ್, ಆಲ್ವೇಸ್ ಕನ್ಫ್ಯೂಷನ್ ಅಂತ ತಲೆ ಹಿಡ್ಕೊಂಡು. ಯಾವ ಕಾಲೇಜ್? ಇಲ್ಲ, ನ್ಯೂ ಹಾರಿಝನ್ ಸ್ಕೂಲ್. ಅಂದ್ರೆ ಕಾಲೇಜ್ ಅಂದ್ರೆ ನಾವು ಓದಿದ್ದು +2 ವರೆಗೆ, ಅದ ಪ್ರೀ ಕಾಲೇಜ್, ಜೂನಿಯರ್ ಕಾಲೇಜ್. ಓಕೆ. ಸೊ ಒಟ್ಟು ಒಂದು 40ಕ್ಕೂ ಹೆಚ್ಚು ಚಿತ್ರಗಳ ಕನ್ನಡದಲ್ಲಿ ಅಷ್ಟು ಮಾಡಿಲ್ಲ, ಒಂದು 20-25 ಮಾಡಿ. ಓಕೆ. ನೀವು ಆಕ್ಚುಲಿ ಅದೇ ಹೇಳ್ಬೇಕೀಗ, ಇಬ್ರು ಒಂದೇ ತರ ಇರೋದ್ರಿಂದ
ಒಬ್ರು ಸೆಲೆಕ್ಟ್ ಆಗೋದು ಯಾವಾಗ್ಲೂ. ಅಂಥದ್ರಲ್ಲಿ ನಾನು ಲೈಕ್ ಒಂದು 7 ಮಾಡಿಲ್ಲ, ಬಟ್ ನಾನು ಸುಮಾರಾಗಿ ಮಾಡಿದೆ ಆದಷ್ಟು. ಯಾಕಂದ್ರೆ ಆಫರ್ಸ್ ಅಲ್ಲಿ ಇವಳಿಗೆ ಜಾಸ್ತಿ ಹೋಗೋದು. ಮಜಾ ಅಂತಂದ್ರೆ ಅವ್ರದ್ದು ಡೇಟ್ ಕ್ಲಾಶ್ ಆದಾಗಿಲ್ಲ ನೀವು ಅವ್ರ ಬಗ್ಗೆ ಹೋಗ್ತಾ ಇದ್ರಿ ಅಂತ. ನಾನು ಆತರ ತುಂಬಾ ಮೂವೀಸ್ ಮಾಡ್ಬಿಟ್ಟೆ ಅವಳ ಒಂದು ಪ್ರಭಾಕರ್ ಅವ್ರದ್ದೊಂದು ಮೂವಿ ಮಾಡಿದೆ, ಅಭಿಮಾನ ಅಂತ, ಒಂದು ಸಂಜಯ್ ಅವ್ರದ್ದು ಸೀರಿಯಲ್ ಒಂದು ಬರ್ತಾ ಇತ್ತು. ಅವಾಗ ಇವರು ಕುಲಕರ್ಣಿ ಅಂತ ಒಬ್ಬ ಡೈರೆಕ್ಟರ್, ಶ್ರೀಕಾಂತ್ ಕುಲಕರ್ಣಿ ಅವ್ರು ಇಲ್ಲ ಅಲ್ಲ, ಅವರು ಯಾವಾಗ ಅಭಿಮಾನ ಸೀರಿಯಲ್ ಎಲ್ಲ ಅವರೇ ಮಾಡೋದು. ಅವಾಗ ನಾನು ಬ್ಯುಸಿ ಆಗಿದ್ದಾಗ, ಸರ್ ನನಗೆ ನಾಳೆ ಶೂಟಿಂಗ್ ಇದೆ ಸರ್, ಪ್ರೇಮಾಚಾರಿ ಸಿನಿಮಾ ಶೂಟಿಂಗು, ಮೈಸೂರಲ್ಲಿ ಹೋಗ್ಬೇಕು, ನಾನು ಬರೋಕ್ಕಾಗ. ಅಮ್ಮ ನೀನ್ದೊಂದು ತಲೆ ನಮ್ಮಮ್ಮ, ನಿನ್ ತಂಗಿನ ಕಳಿಸ್ಕೊಟ್ಬಿಡು, ನಿಮ್ಮ ಅಕ್ಕನ ಕಳಿಸ್ಕೊಟ್ಬಿಡು, ಅವಳು ನಿನ್ ಕಾಸ್ಟ್ಯೂಮ್ ಕಂಟಿನ್ಯೂಟಿ, ಲೊಕೇಶನ್ ಎಲ್ಲ ಕಳಿಸ್ಬಿಡು. ಇವಳು ಹೋಗಿ ಮಾಡ್ಬಿಟ್ಟು ಬರೋಳ, ಜನಗಳಿಗೆ ಗೊತ್ತಾಗ್ತಾನೆ ಇಲ್ಲ, ಟೆಲಿಕಾಸ್ಟ್ ಆಗೋದು. ಬಟ್ ನಿಮ್ಗೆ ಆ ಕೋಪ್ ಅಪ್ ಮಾಡ್ಕೊಳ್ಳೋ ಅದು ಒಂದು ಚಾಲೆಂಜ್ ಅಮ್ಮ. ಇಟ್ಸ್ ನಾಟ್ ಸೋ ಈಸಿ. ಅವರೊಂದು ಪಾತ್ರ, ಒಂದು ಮೂಡು, ಒಂದು ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಮಾಡಿರ್ತಾರೆ. ಅದನ್ನ ಅವರು ಬದಲಾಗಿ ನೀವು ಅವ್ರ ತರನೇ ಮಾಡೋದಿದೆಯಲ್ಲ, ಗ್ರೇಟ್ ಅದು ನೀವು ಮಾಡ್ತಾ ಇದ್ದೀವಿ. ಸೊ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ ಅದು ರಿಲೀಸ್ ಆದಾಗ ಆಗ್ಲಿ, ಟಿವಿಲಿ ಟೆಲಿಕಾಸ್ಟ್ ಆದಾಗ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಎಲ್ಲಾರು ಅದು ಪ್ರಮೋದಿನಿ ಅಲ್ವಾ, ಗೊತ್ತಾಗೋದು. ಇಲ್ಲಾಂದ್ರೆ ಡೈರೆಕ್ಟರ್ ಯಾರಿಗೂ ಬಾಯ್ ಬಿಡ್ಬೇಡ್ರಮ್ಮ, ನೀವು ಅವಳು ಬಂದ್ ಕರ್ಸ್ಕೊಂಡ್ ಮಾಡಿಸ್ಕೊಡಿದೀವಿ. ಡೈರೆಕ್ಟರ್ ಹೇಳೋರು, ಅವಾಗ ಪ್ರಮೋದಿನಿ ಮಾಡಿದ್ದು ನೀವು ಪ್ರಶಾಂತಿನಿ ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಏನೂ ಡಿಫ್ರೆನ್ಸ್ ಇಲ್ಲ. ಅವ್ರು ಕ್ಯಾಮ್ರಲ್ಲಿ ನೋಡ್ಕೊಂಡು ಹೇಳೋರು, ಏನಿಲ್ಲ ಒಂದೇ ತರ ಆಕ್ಟಿಂಗ್ ಇದೆ. ಆನ್ಲೈನ್ ರೆಕಾರ್ಡಿಂಗ್ ಬೇರೆ, ಸೌಂಡ್ ರಿಯಲ್ ವಾಯ್ಸ್ ನನ್ನ ತರನೇ ಇರೋದು, ಅದು ಕೂಡ ಗೊತ್ತಾಗ್ತಾ ಇರ್ಲಿಲ್ಲ. ಫಸ್ಟ್ ಹೇಳಿದ್ನಲ್ಲ, ಇಬ್ರದ್ದು ಒಂದೇ ತರ ಇದೆ ವಾಯ್ಸ್. ಯಾವ್ದು ಪ್ರಮೋದಿನಿ ಅವ್ರ ವಾಯ್ಸ್, ಯಾವ್ದು ಪ್ರಶಾಂತಿನಿ. ಒಂದ್ಸರಿ ನಾನು ದಳವಾಯಿ ಸಿನಿಮಾ ಮಾಡ್ತಾ ಇದ್ದಾಗ ಒಂದು ಮೆಡಿಕಲ್ ಕಾಲೇಜ್ ಓಪನಿಂಗ್ ಮಂಗಳೂರಲ್ಲಿ, ಲಯನ್ಸ್ ಕ್ಲಬ್ ಅಲ್ಲಿ ಒಂದು ಗೆಸ್ಟ್ ಆಗಿ ಬರ್ಬೇಕು ಅಂತ ಬಿ.ಸಿ. ಪಾಟೀಲ್ ಸರ್ ಮತ್ತೆ ನನ್ನನ್ನ ಇನ್ನೊಂದು 2-3 ಆರ್ಟಿಸ್ಟ್, ಕೀರ್ತಿರಾಜ್ ಸರ್ ಎಲ್ಲ ಬಂದಿದ್ರು. ಆವಾಗ ನನಗೆ ಏನಪ್ಪಾ ಅಂದ್ರೆ ದುಡ್ಡಿಸ್ಕೊಂಡ್ಬಿಟ್ಟಿದ್ದೀವಿ, ನಾನು ಶೂಟಿಂಗ್ ಅಲ್ಲಿ ಬಿಸಿ ಇಲ್ಲಿ ಹೋಗಕ್ಕಾಗಲ್ಲ. ಸರಿ ಅಂದ್ಬಿಟ್ಟು ನಮ್ಮಪ್ಪ, ಸರಿ ಯಾರಿಗೂ ಹೇಳ್ಬೇಡ, ನೀನೇ ಪ್ರಮೋದಿನಿ ತರ ರೆಡಿ ಆಗ್ಬಿಡು, ಹೋಗ್ಬಿಡೋಣ, ಹೆಂಗೋ ಅದೇನ್ ಶೂಟಿಂಗ್ ಅಲ್ವಲ್ಲ, ದೂರ ಸ್ಟೇಜ್ ಅಲ್ಲಿ ಕುತ್ಕೊಂಡು 2 ಮಾತು ಮಾತಾಡ್ಬಿಟ್ಟು ಹಾಯ್ ಹೇಳ್ಬಿಟ್ಟು ಬರುತ್ತಾನೆ ಅಂತ ಇವಳು ರೆಡಿ ಆಗ್ಬಿಟ್ಟು ಹೋಗ್ಬಿಟ್ಲು. ಅಲ್ಲಿ ಬಿ.ಸಿ. ಪಾಟೀಲ್ ಅವ್ರಿಗೂ ಗೊತ್ತಿಲ್ಲ, ಕೀರ್ತಿರಾಜ್ ಸರ್ ಅವ್ರಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಬೆಂಗಳೂರಿಂದ ಮಂಗಳೂರವರೆಗೂ ಟ್ರಾವೆಲ್ ಮಾಡಿದೀನಿ, ಯಾರಿಗೂ ಗೊತ್ತಿಲ್ಲ. ಅವ್ರು ಮಾತಾಡ್ಕೊಂಡೇ ಬರ್ತಾ ಇದಾರೆ ಕಾರಲ್ಲಿ, ಪ್ರಮೋದಿನಿ ಹೆಂಗೆ ಏನೋ ಹೋಗ್ತಾ ಇದೆ ಸರ್, ಅದು ಸರ್ ಅನ್ನಂದ್ರೆ ತುಂಬಾ ಮಾತಾಡ್ಬೇಡ, ಅಷ್ಟೇ ಆನ್ಸರ್, ನೀವು ತುಂಬಾ ಮಾಡಿದ್ರೆ ಗೊತ್ತಾ ಸಿಕ್ಕಾಕೊಂಡ್ಬಿಡ್ತೀವಿ. ಅವ್ರು ಕೊನೆವರೆಗೂ ಗೊತ್ತಾಗ್ಲಿಲ್ಲ. ಪ್ರೋಗ್ರಾಮ್ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ಮುಗಿಸ್ಕೊಂಡು ಮನೆಗೆ ಬಂದಿದೀವಿ ಕೂಡ ಗೊತ್ತಾಗ್ಲಿಲ್ಲ ಅವ್ರಿಗೆ. ಗೊತ್ತಾಗ್ಲಿಲ್ಲ, ಯಾವ ವಿಷಯನೇ ಹೇಳಿಲ್ಲ ನಾವು. ಇಂಟರ್ವ್ಯೂ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಆ ತರ ಇವಳು ಏನಂದ್ರೆ ಸ್ಟೇಜ್ ಮೇಲೆ ಪ್ರಮೋದಿನಿ ಅವ್ರು ಬಂದಿದ್ದಾರೆ, ಇವಳು ಪಾಡಿ ಕೂತಿದ್ದಾಳಂತೆ. ಸಡನ್ ಆಗಿ ಫ್ಲಾಶ್ ಆಗಲ್ಲ, ಕೂತ್ಕೊಂಡು ಏನೋ ಯೋಚನೆ ಮಾಡ್ತಾ ಇದ್ದಾರೆ. ಪ್ರಮೋದಿನಿ ಅವರೇ ಬನ್ನಿ ಸ್ಟೇಜ್ ಮೇಲೆ. ಹಾಗಾಗಿ ಮತ್ತೆ ನಾನೇ ಸಪ್ರೇಟ್ ಆಗಿ ನಂದು ಕೂಡ ಸಪ್ರೇಟ್ ಮೂವೀಸ್ ಮಾಡಿದೆ. ಅತಿಗೆ ಅಂತ ಮಾಡಿದೆ, ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಬಂತು. ಬರ್ಲಿಲ್ಲ ಅಂತ ಕಾಣುತ್ತೆ, ಆ ಮೂವಿ ರಿಲೀಸ್ ಆಗಿಲ್ಲ. ಶಶಿಕುಮಾರ್ ಅವರು ಶ್ರೀನಾಥ್ ಅವರ ತಂಗಿಯಾಗಿ, ಅತ್ತಿಗೆಯಾಗಿ ವಿನಯ್ ಪ್ರಸಾದ್ ಅವ್ರು ಮಾಡಿದ್ರು. ಅದ್ರಲ್ಲಿ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಇತ್ತು ನಂದು, ಬಹಳ ಒಳ್ಳೆ ಕ್ಯಾರೆಕ್ಟರ್. ಸಿನಿಮಾಗಳು ಅವಾಗ ರಿಲೀಸ್ ಆಗಿಲ್ಲ, ಛತ್ರಿ ಕತ್ರಿ ಅಂತ ಒಂದು ಮಾಡಿದೆ ಹೀರೋಯಿನ್ ಆಗಿ. ಅದ್ರಲ್ಲಿ ಶೋಭರಾಜ್ ಅವರು, ದೊಡ್ಡಣ್ಣ ಅವರು, ಅದು ಕೋಕಿಲ ಅವರು ಡಬಲ್ ಆಕ್ಟಿಂಗ್, ಎಂತ ಒಳ್ಳೆ ಕಾಮಿಡಿ ಸಿನಿಮಾ ಅಂದ್ರೆ ಅದು. ಇವಾಗಾದ್ರೂ ರಿಲೀಸ್ ಮಾಡಿದ್ರೆ ಚೆನ್ನಾಗಿ ಹೋಗುತ್ತೇನೋ, ಅಷ್ಟು ಚೆನ್ನಾಗಿರೋ ಒಳ್ಳೆ ಕಾಮಿಡಿ ಸಿನಿಮಾ ಅದು. ಅದು ಪ್ರೀಮಿಯರ್ ಹಾಕಿದ್ರು, ಬಟ್ ರಿಲೀಸ್ ಆಗಿಲ್ಲ ಸಿನಿಮಾ. ಫೈನಾನ್ಸಿಯಲ್ ಪ್ರಾಬ್ಲಮ್. ಆಮೇಲೆ ಮಂಗಳ ಮುಹೂರ್ತ ಅಂತ ಒಂದು ಸಿನಿಮಾನು ಅಷ್ಟೇ, ಶೂಟಿಂಗ್ ಎಲ್ಲ ಆಯ್ತು, ರಿಲೀಸ್ ಆಗಿಲ್ಲ. ಈಗ ತಂದೆ ತಾಯಿಗೆ ಮಕ್ಕಳನ್ನ ಒಂದು ಕಲಾವಿದರು ಮಾಡಬೇಕು ಅನ್ನೋದು ಆಸೆ. ಒಂದು ಪೇಪರಲ್ಲಿ ಬಂದಿದ್ದು ಆ್ಯಡ್ ನೋಡಿ ನಿಮ್ಮನ್ನು ಕರ್ಕೊಂಡೋಗಿ ಒಂದು ಆಡಿಷನ್ ಕೊಟ್ಟು ನಿಮ್ಮನ್ನು ಕಲಾವಿದರು ಮಾಡಿದ್ದು. ಸೊ ಚಿತ್ರದಿಂದ ಚಿತ್ರಕ್ಕೆ, ಪಾತ್ರದಿಂದ ಪಾತ್ರಕ್ಕೆ ನೀವು ಬೆಳೀತಾ ಹೋಗ್ತಾ ಇರೋಗೆ, ಜನಗಳು ಗುರ್ತು ಸಿಗ್ತಾ ಹೋಗ್ತಾ ಇರೋಗೆ ಪೇರೆಂಟ್ಸ್ಗೆ ಎಷ್ಟು ಖುಷಿಯಾಗಿತ್ತು ನಿಮ್ಮ ಬಗ್ಗೆ, ನಿಮ್ಮ ಬೆಳವಣಿಗೆ ಬಗ್ಗೆ? ಆಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗೆ ದೊಡ್ಡ ಹೀರೋಯಿನ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಇವಾಗ ಪ್ರತಿ ಪೇರೆಂಟ್ಸ್ಗೂ ಒಂದು ಫಿಲಂ ಲೈನ್ ಅಲ್ಲಿ ಎಂಟರ್ ಆಗ್ತೀವಿ ಅಂದ್ರೆ ಮಕ್ಕಳು ಒಂದು ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಆಗ್ಬೇಕು ಅಂತ, ಒಂದು ದೊಡ್ಡ ಮಟ್ಟದಲ್ಲಿ ಗುರುತು ಸಿಗಬೇಕು ಅಂತ ಆ ಲೆವೆಲ್ ಅಲ್ಲಿ ಒಂದು ಗುರುತು ನಮ್ಗಳಿಗೆ ಬಂದಿಲ್ಲ. ಮೇ ಬಿ ಆ ಟೈಮ್ ಇವಾಗ ನೋಡಿ, ಇವಾಗ ಮೋರ್ ದ್ಯಾನ್ ಲುಕ್ಸ್, ಪರ್ಸನಾಲಿಟಿಗೆಲ್ಲ ಅದಕ್ಕಿಂತ ಕಂಟೆಂಟ್ ಮೇಲೆ, ಆ ಕಂಟೆಂಟ್ಗೆ ಸರಿ ಹೋಗುವಂತ ಕ್ಯಾರೆಕ್ಟರ್ ಆರ್ಟಿಸ್ಟ್ ಅಂದ್ರೆ ಆರ್ಟಿಸ್ಟ್ಗಳನ್ನ ಚೂಸ್ ಮಾಡ್ಕೋತಿದ್ರು. ಅವಾಗ ಏನಂದ್ರೆ ಪರ್ಟಿಕ್ಯುಲರ್ ಆಗಿ ಹೀರೋಯಿನ್ ಅಂದ್ರೆ ಹಿಂಗೆ ಇರಬೇಕು, ಮೈಂಡ್ ಸೆಟ್. ಹೀರೋಯಿನ್ ಅಂದ್ರೆ ಇಷ್ಟೇ ಹೈಟ್ ಇರಬೇಕು, ಹೀರೋಯಿನ್ ಅಂದ್ರೆ ಇಷ್ಟೇ ಪರ್ಸನಾಲಿಟಿ ಇರಬೇಕು, ಹೀರೋಯಿನ್ ಅಂದ್ರೆ ಇಷ್ಟೇ ಎಕ್ಸ್ಪೋಸಿಂಗ್ ಇರಬೇಕು.
ಅವಳು ಗ್ಲಾಮರ್ ಆಗಿರ್ಬೇಕು, ಈ ಥರ ಒಂದು ಸಿಚುವೇಶನ್ ಅಲ್ವಾ ಅವಾಗ. ಆ ಟೈಮಲ್ಲಿ ಒಂದು ಫ್ಯಾಮಿಲಿಯ ಒಂದು ಏನು ಹೇಳೋದು, ಮಾಡಬಾರ್ದು ಇಂಥದ್ದೇ ಇರ್ಬೇಕು, ಒಂದು ಕೆಲವು ಅವಾಗ ಕನ್ಸರ್ವೇಟಿವ್ನೆಸ್ ಜಾಸ್ತಿ ಕೂಡ ಇತ್ತು, ಜಾಸ್ತಿ ಆರ್ಥೋಡಾಕ್ಸ್ ಫ್ಯಾಮಿಲಿ. ಒಂದು ಅಂದ್ರೆ ಅದರಲ್ಲೂ ಹೆಣ್ಮಕ್ಳು 3 ಜನ ಹೆಣ್ಮಕ್ಳು ನಿಮ್ಮ ಮನೆಯಲ್ಲಿ. ಸೊ ಆ ಚಾಲೆಂಜಸ್ ತುಂಬಾನೇ ಗ್ರೇಟ್. ಅಂಡ್ ಇಬ್ರು ಅಫ್ಕೋರ್ಸ್ ಅಮ್ಮನೂ ಡ್ಯಾನ್ಸರ್ ಆಗಿದ್ರು ಅಂತ ಹೇಳಿದ್ರಿ. ಡ್ಯಾನ್ಸ್ ಮೇಲೆ ಯಾವಾಗ ಇಬ್ರಿಗೂ ಸೀರಿಯಸ್ ಆಗಿ ಭರತನಾಟ್ಯ ಮಾಡಬೇಕು ಅಮ್ಮ ಅಂದ್ರೆ ಹೆಂಗೆ ಒತ್ತಡ ಆಯ್ತಾ, ಪ್ರೀತಿ ಇತ್ತಾ, ಹೇಗೆ ಸ್ಟಾರ್ಟ್ ಆಗಿದೆ? ಅಮ್ಮ ಬಂದು ನಮ್ಗೆ 3 ವರ್ಷದಿಂದಾನೇ ಗೆಜ್ಜೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಟೀಚರ್ ನಮ್ಗೆ ಅಮ್ಮನೇ, ನಮ್ಮ ಅಮ್ಮನೇ ಫಸ್ಟ್ ನಮಗೆ ಭರತನಾಟ್ಯ ಅಂದರೆ ಹೇಳ್ಕೊಟ್ಟು ಅದನ್ನು ಸ್ಟಾರ್ಟ್ ಮಾಡಿಸಿದ್ದೆ ನಮ್ಮಮ್ಮ. ಮೊದಲ ಗುರು, ಫಸ್ಟ್ ಗುರು ನಮ್ಮ ಅಮ್ಮನೇ. ಸೊ ನಮ್ಮಮ್ಮಗೆ ನಾವಿಬ್ಬರು ಲೈಕ್ ಒಂದು ಏನಂದರೆ ಕಲಾವಿದರಾಗಿರಬೇಕು, ಆ್ಯಕ್ಟ್ರೆಸ್ ಆಗಬೇಕು, ಡ್ಯಾನ್ಸರ್ ಆಗಬೇಕು, ಅದರಲ್ಲೇ ಟ್ರೈನಿಂಗ್ ಮಾಡ್ಕೊಂಡು ಬಂದರು ನಮ್ಮಮ್ಮ. ಸೊ ಫಸ್ಟು ಡ್ಯಾನ್ಸ್ ಹೇಳ್ಕೊಟ್ರು. ಆಮೇಲೆ ಡ್ಯಾನ್ಸ್ ಕ್ಲಾಸಿಗೆ ಸೇರಿಸ್ಬೇಕಂದ್ರೆ ನಾವು ತುಂಬ ಚಿಕ್ಕ ಮಕ್ಕಳು, 5 ವರ್ಷ 4 ವರ್ಷಕ್ಕೆ ಯಾರು ಟೀಚರ್ಸ್ ಹೇಳ್ಕೊಡಲ್ಲ ಅಂತಿದ್ರು. ಸೊ ಅದಕ್ಕೆ 7 ವರ್ಷ ಆಗಬೇಕು ಅಂತೆಲ್ಲ ಅವಾಗ ಒಂದು ರೂಲ್ಸ್ ಇತ್ತು. ಹಾಗಾಗಿ ನಮ್ಮಮ್ಮ ಮನೇಲೇ ಟ್ರೈನಿಂಗ್ ಮಾಡ್ತಿದ್ರು. ನಮ್ಮಮ್ಮ ಮಾಡಿರೋ ಟ್ರೈನಿಂಗು ಕೊರಿಯೋಗ್ರಫಿನಲ್ಲಿ ಒಂದು ನಾವು ಅವಾಗ ಹೊಸದಾಗಿ ಟಿವಿ ಬಂದಿತ್ತು, ಟಿವಿ ಸ್ಟಾರ್ಟ್ ಆಯಿತು. ಇಬ್ರು ರಾಧಾಕೃಷ್ಣ ನಮ್ಮ ಅಮ್ಮನೇ ಹಾಡು ಹೇಳಿದ್ದು, ನಮ್ಮ ಅಮ್ಮನೇ ಕೊರಿಯೋಗ್ರಾಫ್ ಮಾಡಿ ಪ್ರೋಗ್ರಾಮ್ ಮಾಡಿಸಿದ್ವಿ. ನಮ್ಮ ಕರೆಕ್ಟಾಗಿ 3 ಇಯರ್ಸ್ ಅದರಲ್ಲಿ 3 ವರ್ಷ ಮಕ್ಕಳಲ್ಲಿ ದೂರದರ್ಶನಲ್ಲಿ ಒಂದು ಪ್ರೋಗ್ರಾಮ್ ಕೊಟ್ವಿ ಇಬ್ರು. ಅದಕ್ಕೆ ನಮ್ಮ ಅಮ್ಮನೇ ಡ್ಯಾನ್ಸ್ ಎಲ್ಲ ಹೇಳ್ಕೊಟ್ಟು ಕೊರಿಯೋಗ್ರಾಫ್ ಮಾಡಿಸಿ, ಅದಕ್ಕೆ ಬ್ಯಾಕ್ಗ್ರೌಂಡ್ ಹಾಡು ಕೂಡ ನಮ್ಮ ಅಮ್ಮನೇ ಹೇಳಿದ್ರು. ನಮ್ಮಮ್ಮ ಹಾಡೆಲ್ಲ ಚೆನ್ನಾಗಿ ಬರೆಯೋರು, ಹಾಡು ಬರೆಯೋರು, ಸೀರಿಯಸ್ ಆಗಿ ಇಬ್ಬರಿಗೂ ಮಾಡಿಸಿದ್ರು. ಬಟ್ ನನ್ನಿಂದ ಅದು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಹೌದು. ಆಮೇಲೆ ಸರಿ ಇವಳು ಅದನ್ನ ನಾನು ಅದನ್ನ ಹಾಗೆ ಕಂಟಿನ್ಯೂ ಮಾಡಿದೆ. ಯಾಕಂದ್ರೆ ನನಗೆ ಡ್ಯಾನ್ಸ್ ಸ್ವಲ್ಪ ಚೆನ್ನಾಗಿ ಇಷ್ಟ ಆಗೋಯ್ತು. ಆಮೇಲೆ ಇವಳು ಶೂಟಿಂಗಲ್ಲಿ ಬ್ಯುಸಿ, ನನಗೆ ಇದು ಬಿಡಕ್ಕೆ ಇಷ್ಟ ಆಗಲಿಲ್ಲ. ಸೊ ನಾನು ಹಾಗೆ ಕಂಟಿನ್ಯೂ ಆಗಿ ಕಲಿತು ನಂದು ಎಕ್ಸಾಮ್ಸ್ ಏನಿದೆ ಭರತನಾಟ್ಯದಲ್ಲಿ ಅದೆಲ್ಲ ಮುಗಿಸ್ಕೊಂಡು ಅರಂಗೇಟ್ರಮೆಲ್ಲ ಮುಗಿಸಿ ಆಮೇಲೆ ನಾನು ಹಾಗೇನೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ದೆ. ಮಧ್ಯದಲ್ಲಿ ನಂಗೆ ಆಫರ್ಸ್ ಬಂದಾಗ ಮೂವೀಸ್ ಮಾಡ್ತಿದ್ದೆ. ಪ್ರೇಮರಾಗ ಹಾಡು ಗೆಳತಿ ಅಂತ ಶೂಟಿಂಗ್ ಬಂದಾಗ ಶೂಟಿಂಗ್ ಹೋಗ್ತಿದ್ದೆ. ಪ್ರೇಮರಾಗ ಹಾಡು ಗೆಳತಿಲಿ ಶಿವರಾಜ್ ಕುಮಾರ್ ಅವರ ತಂಗಿ ಕ್ಯಾರೆಕ್ಟರ್, ವೈಶಾಲಿ ಕಾಸರವಳ್ಳಿ ಅವರ ಮಗಳಾಗಿ ಮಾಡಿದ್ದೆ. ಅದರಲ್ಲಿ ಶ್ರೀನಾಥ್ ಅವರು ಎಲ್ಲ, ರಮೇಶ್ ಅವರು ಎಲ್ಲ ಲೆಜೆಂಡರಿ ಆಕ್ಟರ್ಸ್, ತುಂಬಾ ಚೆನ್ನಾಗಿತ್ತು. ಸುನಿಲ್ ಕುಮಾರ್ ದೇಸಾಯಿ ಅವರು ಆ ಸಿನಿಮಾಗೆ ಇಬ್ಬರನ್ನು ಕರೆಸಿದ್ರು. ತಂಗಿ ಕ್ಯಾರೆಕ್ಟರ್ ಒಂದಿದೆ, ಶಿವಣ್ಣ ಅವರ ತಂಗಿ ಕ್ಯಾರೆಕ್ಟರ್ ಚೆನ್ನಾಗಿದೆ ಅಂತ. ಸೊ ಹೋದ್ರೆ ಅವರು ಎಲ್ಲ ಯೂಶುವಲ್ ಆಗಿ ನನ್ನೇ ಸೆಲೆಕ್ಟ್ ಮಾಡ್ತಾರೆ ಎಲ್ಲ ಸಿನಿಮಾಗೂ, ಯಾಕಂದ್ರೆ ಆಲ್ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಅಂತ. ಅವ್ರು ಹೇಳಿದ್ರು, ನೀನೆಲ್ಲ ಮಾಡಿದ್ಯಾ, ನೀನ್ ಬೇಡ ಈ ಸಿನಿಮಾಗೆ, ಪ್ರಶಾಂತಿನಿ ಇರ್ಲಿ ಈ ಸಿನಿಮಾಗೆ ಅಂತ ಹೇಳನ್ನ ಚೂಸ್ ಮಾಡ್ಕೊಂಡ್ರು. ಅದು ನನ್ಗೆ ಒಂದು ಆಫರ್ ಬಂದಿದ್ದು ನನಗೆ ಒಳ್ಳೆ ಲೈಕ್ ದೊಡ್ಡ ಲೈಕ್ ಶಿವಣ್ಣ ಅವರ ತಂಗಿಯಾಗಿ ಮಾಡಿದ್ದು ತುಂಬಾನೇ ಹ್ಯಾಪಿ ಅನ್ನಿಸ್ತು. ನಾವು ಮಂಗಳೂರಲ್ಲಿ ಆಲ್ಮೋಸ್ಟ್ 10-15 ಡೇಸ್ ಶೂಟಿಂಗ್ ಇತ್ತು. ನಿವೇದಿತಾ ಜೈನ್ ಅವ್ರು ಮಾಡಿದ್ರು. ಅವಾಗ ನಿವೇದಿತಾ ಅವ್ರ ಜೊತೆ ತುಂಬಾ ಕ್ಲೋಸ್ ಫ್ರೆಂಡ್ ಆಗಿದ್ವಿ ನಾವಿಬ್ರು. ಅಯ್ಯೋ ಎಷ್ಟು ಚೆನ್ನಾಗಿ ಮಾತಾಡೋರು ಅವರು. ಪ್ರೇಮರಾಗ ಹಾಡು ಕೇಳ್ತಿದ್ದ. ಹೌದು, ಪ್ರೇಮರಾಗ. ಅಲ್ಲಿ ಯಾರೋ ಒಬ್ರು ಶಾಸ್ತ್ರದವ್ರು ಬಂದೇನೋ ಅವ್ರಲ್ಲ ಏನೋ ಗೊತ್ತಾ, ಏನೋ ಬಟ್ ಹೇಳಿದ್ರು. ಬಟ್ ನಾನು ಶಾಸ್ತ್ರ ಅದೆಲ್ಲ ಅಷ್ಟೊಂದು ಇಲ್ಲ. ಅದು ನಾನು ಅವ್ರ ತಾಯಿ ಹತ್ರನೂ, ಅವ್ರ ತಾಯಿನೂ ಹುಡುಕ್ಬಿಟ್ಟು ಸಂದರ್ಶನ ಮಾಡಿದೆ ನಾನು. ತುಂಬಾ ಜನ ನಿವೇದಿತಾ ಜೈನ್ ಅವ್ರದ್ದು ಕೇಳಿದ್ದು ಅಂತ. ನನಗೆ ಒಬ್ರು ಸೀನಿಯರ್ ಜರ್ನಲಿಸ್ಟ್ ಅವ್ರು, ಇವಾಗಿಲ್ಲ ವಿಜಯ ಸಾರಥಿ ಅಂತ ಗೊತ್ತಿರ್ಬೋದು, ಅವ್ರು ಹೇಳಿದ್ದು ನನಗೆ. ಅವ್ರ ಹತ್ರ ನಿವೇದಿತಾ ಜೈನ್ ಅವ್ರು ಹೇಳಿದ್ದಂತೆ, ಯಾರೋ ಬಂದು ಹಿಂಗೆ ಶಾಸ್ತ್ರ ನೋಡ್ಬಿಟ್ಟು ಹುಡುಗಿ ಜಾಸ್ತಿ ದಿವಸ ಬದುಕಲ್ಲ, ಆಯಸ್ ಕಡಿಮೆ ಅಂತ ಹೇಳಿದ್ರು ಅಂತೆ. ಆ ಹುಡುಗಿ ತುಂಬಾ ಹಚ್ಕೊಂಡಿದ್ರಂತ, ನಾನು ಸತ್ತೋಗ್ಬಿಡ್ತೀನ, ಬೇಗ ನಾನು ಸತ್ತೋಗ್ಬಿಡ್ತೀನ, ಈ ತರ ಎಲ್ಲರ ಹತ್ರನೂ ಕೇಳ್ತಾರೆ. ಬಟ್ ಅವ್ರು ಹೇಳ್ದಂಗೆ ಆಗಿದೆ ಅದು. ಬಟ್ ಶಿ ಸಚ್ ಎ ಸ್ವೀಟ್ ಹಾರ್ಟ್. ಎಷ್ಟು ಒಳ್ಳೆ ಹುಡುಗಿ, ಒಳ್ಳೆ ಹುಡುಗಿ, ಒಳ್ಳೆ ಏನು ಹೀರೋಯಿನ್ ಅನ್ನ ಒಂದು ಇದೇ ಇಲ್ಲ, ಅದೇ ಒಳಗೊಂದು ಇದೇ ಇಲ್ಲ, ಪ್ರೌಡ್ ಇಲ್ಲ, ತುಂಬಾ ಡೌನ್ ಟು ಅರ್ತ್, ಅಷ್ಟು ಫ್ರೆಂಡ್ಲಿ ಆಗಿ. ಫ್ರೀ ಟೈಮ್ ಅಲ್ಲಿ ಇದ್ರೆ ಪ್ರಶಾಂತಿನಿ ಎಲ್ಲಿದ್ದೀರಾ ಅಂತ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಇಬ್ರು ಚೆನ್ನಾಗಿ ಮಾತಾಡ್ಕೊಂಡು ಕೂತ್ಕೊಳ್ತಾ ಇದ್ವಿ. ಆಮೇಲೆ ರಮೇಶ್ ಅವರಾಗ್ಲಿ, ಶಿವರಾಜ್ ಕುಮಾರ್ ಅವ್ರು ತುಂಬಾ ಚೆನ್ನಾಗಿ, ಎಲ್ಲರೂ ಅಷ್ಟೇ ಫ್ರೀ ಟೈಮಲ್ಲಿ ಎಲ್ಲರೂ ಕುತ್ಕೊಳ್ಳೋದು, ರೌಂಡಾಗಿ ಕುತ್ಕೊಂಡು ಎಲ್ಲರೂ ಮಾತಾಡ್ತಿದ್ವಿ. ಚೆನ್ನಾಗಿರ್ತಿತ್ತು. ಕೊಲ್ಲೂರಲ್ಲಿ ಶೂಟಿಂಗ್ ಆಯಿತು, ಆಮೇಲೆ ಮಂಗಳೂರು ಸುತ್ತಮುತ್ತ ಅಲ್ಲೆಲ್ಲ ಶೂಟಿಂಗ್ ನಡೀತು. ತುಂಬ ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅದರಲ್ಲಿ ನನಗೆ. ನಾನು ಇನ್ನೂ ಮಾತಾಡ್ಬೇಕು ನಿಮ್ದು ಅಂತಂದರೆ, ಚೈಲ್ಡ್ ಆರ್ಟಿಸ್ಟ್ ಆಗಿ ನನ್ನ ಸಿನಿಮಾ ಗುರುಗಳು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರ ಜೊತೆ ಶಾಂತಿ ಕ್ರಾಂತಿ. ಓ ಮೈ ಗಾಡ್, ಅದು ಒಂದು ಮಾಡಿಲ್ಲ ಅದರಲ್ಲಿ. ನೀವು ಶಾಂತಿ ಕ್ರಾಂತಿ ಮಾಡಿಲ್ಲ, ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡಿಲ್ಲ, ನೀವು ಮಾಡಿಲ್ವಾ? ಆಕ್ಚುಲಿ ಅದೊಂದು ಕತೆ ಇದೆ. ಅದೇನಾಯ್ತು ಅಂದ್ರೆ, ಶಾಂತಿ ಕ್ರಾಂತಿ ಸಿನಿಮಾಗೆ ಆಡಿಷನ್ ಮಾಡಿದ್ರು. ನಾನು ಆಗ್ಲೇ ಒಂದು 10 ಪಿಕ್ಚರ್ಗಳು ಆಸ್ ಅ ಚೈಲ್ಡ್ ಆರ್ಟಿಸ್ಟ್ಗೆ ಸ್ವಲ್ಪ ಲೀಡ್ ಆಗಿ ಒಂದಷ್ಟು ಸಿನಿಮಾಗಳು ಮಾಡಿದ್ದೆ. ಅದರಲ್ಲಿ ಒಂದು ಅಷ್ಟು ಹುಡುಗರನ್ನ ಸೆಲೆಕ್ಟ್ ಮಾಡಿದ್ರು. ನಾನು ಫಸ್ಟ್ ಡೇ ಶೂಟಿಂಗ್ ಹೋದ್ರೆ ಅಲ್ಲಿ ನನಗೆ ಇಂಪಾರ್ಟೆಂಟ್ ಆಗಿರೋ ಕ್ಯಾರೆಕ್ಟರ್ ಇರಲಿಲ್ಲ.
ಡ್ರೆಸ್ ಎಲ್ಲ ಹೊಲಿಸ್ಬಿಟ್ಟಿದ್ರು. ಆಡಿಷನ್ ಎಲ್ಲ ಒಂದು 10 ಹುಡುಗನ ಸೆಲೆಕ್ಟ್ ಮಾಡಿದ್ರು. ಅದರಲ್ಲಿ ಇಂಪಾರ್ಟೆಂಟ್ ಆಗಿ ನಾ ಇರಲಿಲ್ಲ. ಸೊ ನಮ್ಮಪ್ಪ ಏನಂದ್ರೆ ಅಂಥದ್ದು ಗ್ರೂಪಲ್ಲಿ ಯಾಕೆ ಮಾಡಿಸ್ಬೇಕು ಬೇಡ ಅಂತೇಳಿ ಒನ್ ಡೇ ಶೂಟಿಂಗ್ ಮಾಡ್ಬಿಟ್ಟು ನಾವು ಬಂದ್ಬಿಟ್ವಿ. ಬಟ್ ರವಿ ಸರ್ ಜೊತೆ ನಿಮ್ದು ನನ್ಗೆ ಚೆನ್ನಾಗಿ ಜ್ಞಾಪಕ ಇರೋದಂತಂದ್ರೆ ಮನೆ ದೇವರು ಚೆನ್ನಾಗಿ ಅಂತ ಬಾವ ಯಾರು ಕನ್ನಡಕ ಹಾಕೊಂಡ್ ಬಂದಿದ್ದಾರೆ ಟೆರೆಸ್ ಮೇಲೆಲ್ಲ. ಹೌದು, ಅದು ಕೂಡ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ರವಿಚಂದ್ರನ್ ಅವ್ರ ಆ ಟೈಮಲ್ಲಿ ನನ್ಗೆ ಇವಾಗ್ಲೂ ನನ್ಗೆ ಫೇವ್ರೆಟ್ ಹೀರೋ ಕನ್ನಡದಲ್ಲಿ ಯಾರಂದ್ರೆ ರವಿಚಂದ್ರನ್ ಅವ್ರು ಮಾತ್ರನೇ. ನನ್ಗೆ ಅಷ್ಟು ಇಷ್ಟ ರವಿಚಂದ್ರನ್ ಅವ್ರಂದ್ರೆ. ಸೊ ಅವ್ರದ್ದು ಸಿನಿಮಾ ಅವಾಗ ಮಾಡುವಾಗ ಸುಧಾರಾಣಿ ಅವ್ರ ಹೀರೋಯಿನ್, ಅವ್ರ ಜೊತೆ ಮನ್ಮಥ ರಾಜ ಅಂತ ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದು ಸಿನಿಮಾ ಮಾಡಿದ್ರು ಕಾಶಿನಾಥ್ ಅವರು. ಸೊ ಆವಾಗ ಸುಧಾರಾಣಿ ಅವ್ರು ಕೂಡ ಅವರು ಒಂದು ಸ್ಟೂಡೆಂಟ್ ತರನೇ ಇರೋರು. ಆವಾಗ ತುಂಬಾ ಯಂಗ್ ಚಿಕ್ಕ ಹುಡುಗಿ ಅವಾಗ ಅವರುನು. ನಾನು ಅವಾಗ ಒಂದು ಸ್ಕೂಲ್ 4th or 3rd ಓದ್ತಾ ಇದ್ದೆ. ನಮ್ಮನ್ನ ಪಕ್ಕದಲ್ಲಿ ಕೊಡೆ ಮಾಡಿ ಕುಡಿಸ್ಕೊಂಡು ಕತೆ ಮಾತಾಡೋರು ಇವರು ನಮ್ಮ ನವೀನ್ ಕೃಷ್ಣ ಇದಾರಲ್ಲ, ಶ್ರೀನಿವಾಸ ಮೂರ್ತಿ ಅವ್ರ ಮಗ. ಅವರು ಬಾಯ್ಸ್ ಸೈಡ್ ಅಲ್ಲಿ ಅವ್ರ ಲೀಡ್, ಗರ್ಲ್ಸ್ ಸೈಡ್ ಅಲ್ಲಿ ನಾನ್ ಲೀಡ್. ಸೊ ಇಬ್ರು 3rd ಸ್ಟ್ಯಾಂಡರ್ಡ್, ನನಗಿಂತ ಅವ್ರು 1 ವರ್ಷ ಚಿಕ್ಕವ್ರಿಗೆ. ಐ ಥಿಂಕ್ ಈಸ್ ಯಂಗರ್ ಟು ಮಿ. ಸೊ ಅವ್ರು ಆ ಕಡೆ ಈ ಕಡೆ ನಾನು. ಸೊ ನಾವೆಲ್ಲ ಒಂದು ಗ್ರೂಪು ಸುಧಾರಾಣಿ ಅವ್ರ ಜೊತೆ ಕುತ್ಕೊಂಡು ಹರಟೆ ಹೊಡ್ಕೊಂಡು ಕತೆಗಳು ಮಾತಾಡ್ಕೊಂಡು ಒಂದೇ ಒಂದು ಸಾಂಗ್ ಬರುತ್ತೆ ಮನ್ಮಥ ರಾಜಲ್ಲಿ. ಸೊ ಅದೊಂದು 3 days ಶೂಟಿಂಗ್ ಮಾಡಿದ್ರು ಸಾಯಿ ಪ್ರಕಾಶ್ ಅವ್ರ ಡೈರೆಕ್ಷನಲ್ಲಿ. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಮಲ್ಲೇಶ್ವರಮಲ್ಲಿ ಶೂಟಿಂಗ್ ಮಾಡಿದ್ವಿ ಒಂದು ಬ್ರಿಡ್ಜ್ ಮೇಲೆ. ಅದೆಲ್ಲ ನೈಸ್. ಸೊ ಲೈಫ್ ಹೀಗೆ ನಡೀತಾ ಇರಬೇಕಾದ್ರೆ ಈ ಉದಯ ಟಿವಿ ಆಯ್ಕೆ ಹೇಗೆ ಬಂದಿದ್ದು ನಿಮಗೆ? ಯಾಕೆಂದ್ರೆ ನಮಗೆಲ್ಲ ಸಿನಿಮಾಗಳ ಜೊತೆಗೆ ನೀವು ತುಂಬಾ ಇನ್ನೂ ಮನೆಗಳಿಗೆ ರೀಚ್ ಆಗಿದ್ದು ಉದಯ ಟಿವಿ ಮೂಲಕ. ಅಂದ್ರೆ ನಾವು ಅನ್ಕೊಂಡಿದ್ದನ್ನ ಜನಗಳಿಗೆ ರೀಚ್ ಆಗಿ, ಚಿಕ್ಕ ಮಕ್ಕಳಲ್ಲಿ ರೀಚ್ ಆದಷ್ಟು ಈ ಒಂದು ಪೀರಿಯಡ್ ಏನಿತ್ತು ರೀಎಂಟ್ರಿ, ನಾವು ರೀಚ್ ಆಗಲಿಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಒಂಥರ ಏನೋ ಒಂದು ಮಾಡಬೇಕು ಮಾಡ್ತಾ ಇದ್ದೀವಿ ಅಂತ. ಇನ್ನೊಂದು ಚಿಕ್ಕ ಪುಟ್ಟ ಸಿನಿಮಾಗಳು ಬರೋದು,